ಟೈಟಲ್ ಇಟ್ಟಿರುವಂಥ ಈ ಹಾಡು ಟೈಟಲ್ಲೇ ಬಹಳ ಮೆಲೋಡಿಯಸ್ ಆಗಿದೆ. ಒಂದೇ ಪದದಲ್ಲಿ ಸಿಕ್ಕಾಪಟ್ಟೆ ಹೇಳೋದಕ್ಕೆ ಹೊರಟಿದೆ ತಂಡ. ಆದರೆ ಹಾಡನ್ನು ನಾನು ನೋಡಿದೆ. ಈ ಹಾಡು ನೋಡಿದಾಗ ಅನಿಸುತ್ತೆ ಯಾವುದಾದ್ರು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಜಾನರ್ ಇರುವಂಥ ಸಿನಿಮಾದಲ್ಲಿ ಇರಬೇಕಾಗಿತ್ತಲ್ಲ ಈ ಹಾಡು ಅಂತ. ಆದರೂ ಕೂಡ ಈ ಒಂದು ಸಿಂಗಲ್ ಸಾಂಗ್ನೇ ಇಷ್ಟು ಅದ್ಭುತವಾಗಿ ತೆಗೆದಿದ್ದಾರಂದರೆ ಇದರ ನಿರ್ದೇಶಕರು ನಮಗೆಲ್ರಿಗೂ ಗೊತ್ತು. ಚಂದನವನದ ಇವತ್ತಿನ ದಿನಗಳಲ್ಲಿ ಅತಿ ದೊಡ್ಡ ಸಿನಿಮಾಟೋಗ್ರಫರ್ಸಲ್ಲಿ ಒಬ್ಬರು AJ ಶೆಟ್ಟಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅವರೇ ಈ ಹಾಡನ್ನು ನಿರ್ದೇಶಿಸಿದ್ದಾರೆ. ಜೊತೆಗೆ ಆಬ್ವಿಯಸ್ಲಿ ಅವ್ರ ಡೈರೆಕ್ಷನ್ ಅಂದರೆ ಅವ್ರದ್ದೇ ಸಿನಿಮಾಟೋಗ್ರಫಿ. ಸೊ ಅದಕ್ಕೆ ಅದು ಅಷ್ಟು ಬ್ಯೂಟಿಫುಲ್ ಆಗಿ ಪ್ರತಿಯೊಂದು ಫ್ರೇಮ್ ನೀವು ನೋಡಿದ್ರೆ ಒಂದು ಪೇಂಟಿಂಗ್ ಥರ ಇದೆ. ಅಷ್ಟು ಅದ್ಭುತವಾಗಿದೆ ಹಾಡು. ಅವರ ಸಿನಿಮಾಟೋಗ್ರಫಿ, ಆ ಪಿಕ್ಚರ್ ಪರ್ಫೆಕ್ಟ್ ಆಗಿದೆ ಅಂದಾಗ ಆ ಹಾಡನ್ನು ಬರೆದವರು ಯಾರು ಅನ್ನುವಂಥ ಪ್ರಶ್ನೆ. ಇವ್ರು ಬರೆದಿರುವಂಥ ಎಲ್ಲ ಹಾಡುಗಳ ಬಗ್ಗೆ ಹೇಳುವಾಗ ನಾನು ಅವ್ರಿಗೆ ಕೇಳೋ ಒಂದೇ ಪ್ರಶ್ನೆ, ಏನು ಚಿನ್ನದ ಪೆನ್ ಕೈಯಲ್ಲಿ ಇಟ್ಕೊಂಡು ಬರೆದಿದ್ರ ಸರ್ ಅಂತ. ಅಷ್ಟು ಅದ್ಭುತವಾಗಿರುತ್ತೆ ಸಾಲುಗಳು. ನಮ್ಮ ನಾಗಾರ್ಜುನ್ ಶರ್ಮಾ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಈ ಹಾಡನ್ನು ಕೂಡ ಬಹಳ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ವೆಲ್ಕಮ್ ಸರ್ ಒನ್ಸ್ ಅಗೇನ್. ಇನ್ನು ಈ ತಂಡದ ಬಗ್ಗೆ ಹೇಳ್ತಾ ಹೋದರೆ ಒಂದು ಗಟ್ಟಿ ಟೆಕ್ನಿಕಲ್ ಟೀಮ್ ಕೂಡ ಇದೆ. ಈ ಸಾಂಗ್ನ ಎಡಿಟ್ ಮಾಡಿರೋದು ಅಜಯ್ ಅವರು. ವೆಲ್ಕಮ್, ನಿಮಗೂ ಕೂಡ ಒಳ್ಳೆಯದಾಗಲಿ ಈ ಹಾಡಿನ ಮೂಲಕ. ತುಂಬ ಈ ಹಾಡಲ್ಲಿ ಒಂದು ಲವ್ ಸ್ಟೋರಿ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಅದರ ನಾಯಕ ಹಾಗೂ ನಾಯಕಿ ಇಬ್ಬರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ನಾಯಕಿ ತುಂಬ ಮುದ್ದಾಗಿ ಆನ್ ಸ್ಕ್ರೀನ್ ಕಾಣ್ತಾ ಇದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಸುಷ್ಮಿತಾ ಶೆಟ್ಟಿ ಅವರು, ವೆಲ್ಕಮ್ ನಿಮಗೆ ಕಾರ್ಯಕ್ರಮಕ್ಕೆ. ನಾಯಕನ ಬಗ್ಗೆ ನಾನು ಒಂದು ಎಕ್ಸ್ಟ್ರಾ ಲೈನ್ ಹೇಳ್ಬಿಡ್ತೀನಿ. ಯಾಕಂದರೆ ಹಾಡು ನೋಡಿದಾಗ ಫಸ್ಟು ನನಗೆ ಅನಿಸಿದ್ದು ಇದು ಕಂಪ್ಯಾರಿಸನ್ ಅಲ್ಲ, ಕಾಂಪ್ಲಿಮೆಂಟ್. ಈ ನಿರೂಪ್ ಭಂಡಾರಿ ಅವರು ಫಸ್ಟ್ ಟೈಮ್ ಬಂದಾಗ ನಾವು ಅನ್ಕೋತಾ ಇದ್ವಿ ಆನ್ ಸ್ಕ್ರೀನ್ ಯಾರಿದ್ದು ಇಷ್ಟೊಂದು ಪ್ರಾಮಿಸಿಂಗ್ ಆಗಿ ಕಾಡ್ತಾ ಇದ್ದಾರಲ್ಲ ನಾಯಕ ನಟ ಅಂತ. ಆ ಥರ ಒಂದು ಪ್ರಾಮಿಸಿಂಗ್ ಫೇಸ್, ಪ್ರಾಮಿಸಿಂಗ್ ಅಭಿನಯ. ಅಥರ್ವ ವಿಶ್ವನಾಥ್, ವೆಲ್ಕಮ್ ಕಾರ್ಯಕ್ರಮಕ್ಕೆ. ಇಟ್ ಜಸ್ಟ್ ಬಿಗಿನಿಂಗ್ ಅಷ್ಟೇ. ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಹೀರೋ. ತುಂಬ ಒಳ್ಳೇದಾಗಲಿ ಅಂತ ಹೇಳ್ತಾ ಆಲ್ಮೋಸ್ಟ್ ಎಲ್ಲರ ಬಗ್ಗೆನೂ ಹೇಳಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ AP ಅರ್ಜುನ್ ಸರ್ ಹಾಗೆ ಚೇತನ್ ಸರ್ ನಮ್ಮನ್ನು ಜಾಯಿನ್ ಆಗ್ತಾರೆ. ಸೊ ನಾವು ಶುರು ಮಾಡಿಬಿಡೋಣ ಅಲ್ವಾ. ಸಾಂಗ್ನ ತೋರಿಸಿದ್ರು, ಬಹಳ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಯೂಶ್ವಲ್ ಆಗಿ ಈ ಆಲ್ಬಮ್ ಸಾಂಗ್ ಟ್ರೆಂಡ್ ಅನ್ನೋಂಥದ್ದು ಮೊದಲು ಯೂಶ್ವಲ್ ಆಗಿ ಹಿಂದಿ ಸಿನಿಮಾಗಳಲ್ಲಿ ಅಥವಾ ಹಿಂದಿ ಭಾಷೆನಲ್ಲಿ ಜಾಸ್ತಿ ಬರ್ತಾ ಇತ್ತು. ಫಸ್ಟ್ ಇಂಗ್ಲೀಷು ಮತ್ತು ಹಿಂದಿ. ಈಗ ರೀಜನಲ್ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಈ ಥರದ ಒಂದು ಆಲ್ಬಮ್ ಸಾಂಗ್ ಥರ ಒಂದು ಇಂಡಿವಿಜುವಲ್ ಸಾಂಗ್ಗಳನ್ನ ಬಿಟ್ಕೊಂಬರೋ ಅಂಥದ್ದು, ಅದರಲ್ಲಿ ಅಭಿನಯಿಸೋ ಅಂಥದ್ದು, ಅದನ್ನು ಒಂದು ಟೀಮ್ ಒಂದು ಸಿನಿಮಾಗೆ ಎಷ್ಟು ಶ್ರಮ ಹಾಕಿ ಒಂದು ಸಿನಿಮಾ ಹಾಡನ್ನ ಹೆಂಗೆ ಕೊರಿಯೋಗ್ರಾಫ್ ಮಾಡ್ತಾರೆ ಅದೇ ಥರ ಒಂದು ಹಾಡಲ್ಲಿ ಒಂದು ಕತೆ ಹೇಳೋ ಅಂಥದ್ದು ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಹಾಡನ್ನ ನೋಡಿದಾಗ ಅನ್ಸಿದ್ದು ನನಗೆ ಏನಂದರೆ ಅಷ್ಟು ಎಫರ್ಟ್ ಇದೆ, ಯಾವ ಒಂದು ಸಿನಿಮಾ ಹಾಡಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ಕೆಲಸ ಕಾಣಿಸುತ್ತೆ. ಫಸ್ಟ್ಗೆ AJ ಆ ಕಾನ್ಸೆಪ್ಟ್ ಇರ್ಬೋದು, ಮತ್ತು ನಿಮ್ಮ ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನಾನು ನಿಮ್ಮ ಅಭಿಮಾನಿ. ಎಷ್ಟೋ ಜನ ಕ್ಯಾಮ್ರಾಮನ್ಸ್ಗಳೆಲ್ಲ ನಾನು ವರ್ಕ್ ಮಾಡಿದ್ದೀನಿ ಮತ್ತು ಅವ್ರ ವರ್ಕೆಲ್ಲನೂ ನಾನು ಆಸ್ವಾದಿಸಿದ್ದೀನಿ. ಅದರಲ್ಲಿ ನನಗೆ AJ ಅಷ್ಟು ಕ್ಯಾಮ್ರಾಮನ್ಗಳಲ್ಲಿ ನನಗೆ AJ ಯಾವಾಗಲೂ ಕೂಡ ತುಂಬ ಹತ್ರ ಆಗ್ತಾರೆ. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಸೆರೆ ಹಿಡಿತಾರೆ. ಏನೇ ಒಂದು ಚಿಕ್ಕ ಶಾಟ್ ಆದ್ರೂ ಅದರಲ್ಲೊಂದು ಪರ್ಫೆಕ್ಷನ್ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ AJ. ಮುಂದಿನ ನಿಮ್ಮ ಎಲ್ಲ ಕನಸುಗಳಿಗೂ ಶುಭವಾಗಲಿ, ಅಭಿನಂದನೆ. ಆ್ಯಂಡ್ ಅಥರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮುದ್ದಾಗಿ. ಆದಷ್ಟು ಬೇಗ ಕನ್ನಡ ಚಿತ್ರಕ್ಕೆ ನಾಯಕ ನಟನಾಗಿ ಬರೋಂಗಾಗಲಿ, ಈ ಬೆಳ್ಳಿ ತೆರೆನಲ್ಲೇ ನಾವು ನಿಮ್ಮ ಸಿನಿಮಾ ನೋಡೋಂಗಾಗಲಿ ನನ್ನ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು. ಆ್ಯಂಡ್ ಸಾಂಗು ಅಷ್ಟೇ ತುಂಬ ಹಾಡು ಯಾವಾಗ ತುಂಬ ವರ್ಷಾನುವರ್ಷ ಅಂದರೆ ಮನುಷ್ಯನ ಜೊತೆ ನೀವು ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಭಾಷೆಗೆ ಹೋಗಿ, ಯಾವುದೇ ರಾಜ್ಯಕ್ಕೆ ಹೋಗಿ, ಒಂದು ತುಂಬ ಶತಮಾನಗಳಿಂದ ಮನುಷ್ಯನ ಜೊತೆ ಯಾವುದೇ ಒಂದು ಬುಡಕಟ್ಟು ಜನಾಂಗಕ್ಕೆ ಹೋದ್ರೂ ಅವ್ರದ್ದು ಒಂದು ಹಾಡಿರುತ್ತೆ. ಅಂದರೆ ಮಾತಿನ ಜೊತೆಗೆ ಹಾಡು ಅನ್ನೋದು ಒಂದು ಸಂಸ್ಕೃತಿನ ಬಿಂಬಿಸ್ತಾ ಬರ್ತಾ ಇರುತ್ತೆ. ಹಾಡು ಎಷ್ಟೋ ಸಲ ನಮ್ಮ ಆತ್ಮೀಯ ಸ್ನೇಹಿತನ ಥರ ನಮಗೆ ನಾವು ದುಃಖದಲ್ಲಿದ್ದಾಗ ಖುಷಿ ಕೊಡುತ್ತೆ, ನಮಗೆ ಸ್ಫೂರ್ತಿ ಕೊಡುತ್ತೆ. ಸೊ ಹಾಡು ಅನ್ನೋದು ಯಾವಾಗಲೂ ಕೂಡ ತುಂಬ ನಮ್ಮ ಜೊತೆಗೆ ಒಬ್ಬ ಸ್ನೇಹಿತನ ಥರ. ಸೊ ಹಾಡ್ಗೆ ಆ ಶಕ್ತಿ ಇದೆ. ಅಂದರೆ ನಮಗೆ ಖುಷಿ ಕೊಡ್ಸೋ ಅಂಥ ಶಕ್ತಿ, ನಮ್ಮ ನೋವನ್ನು ಕಳೆಯೋ ಅಂಥ ಶಕ್ತಿ. ಸೊ ಆ ಥರ ಈ ಹಾಡನ್ನ ನೋಡಿದಾಗ ಬಹಳ ಮುದ ಅನಿಸುತ್ತೆ, ಮತ್ತೆ ನೋಡೋಣ ಅನಿಸುತ್ತೆ, ಕೇಳಿಸ್ಕೊಳ್ಳೋಕ್ಕೂ ಬಹಳ ಹಿತವಾಗಿದೆ. ಸೊ ಈ ಹಾಡು ಭೂರಮೆ ವಿಶ್ವದಲ್ಲಿರೋ ಎಲ್ಲ ಕನ್ನಡಿಗರನ್ನು ಆವರಿಸಲಿ ಮತ್ತು ಅದ್ಭುತವಾದಂಥ ಯಶಸ್ಸು ಗಳಿಸಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ.
ಆ್ಯಂಡ್ ಈ ಸಾಂಗ್ ಬಗ್ಗೆ ಮಾತಾಡಬೇಕು ಇನ್ನೊಬ್ಬರ ಬಗ್ಗೆ ಅಂತಂದರೆ ಅದು ನಾಗಾರ್ಜುನ್ ಶರ್ಮಾ. ಯಾಕಂತಂದರೆ ಅದ್ಭುತವಾದಂಥ ಬರಹಗಾರ. ಯೂಶ್ವಲ್ ಆಗಿ ಏನಂದ್ರೆ ನನಗೆ ಅಪ್ಪು ಸರ್ ಹೇಳೋರು, ಯಾವಾಗಲೂ ನಾವು ಸಾಹಿತ್ಯನ ಸಂಭ್ರಮಿಸ್ಬೇಕು, ಸಾಹಿತಿಗಳನ್ನ ಸಂಭ್ರಮಿಸ್ಬೇಕು ಅಂತ. ಯಾಕಂತಂದರೆ ನಮ್ಮ ಕನ್ನಡಕ್ಕೆ ಭಾಳಷ್ಟು ಚಲನಚಿತ್ರಕ್ಕೆ ಭಾಳಷ್ಟು ಜನ ಕನ್ನಡಿಗರು ಅಂದರೆ ಬರಹಗಾರರು, ಎಸ್ಪೆಷಲಿ ಸಾಹಿತಿಗಳು ಅವ್ರದ್ದೇ ಆದಂಥ ಕೊಡುಗೆ ಕೊಡ್ಕೊಬಂದಿದ್ದಾರೆ. ಆರ್ ಎನ್ ಜಯಗೋಪಾಲ್ ಸರ್ ಇರ್ಬೋದು, ಆ್ಯಂಡ್ ಜಿ ಉದಯಶಂಕರ್ ಸರ್ ಇರ್ಬೋದು, ನಾಗೇಂದ್ರ ಪ್ರಸಾದ್ ಸರ್, ಕವಿರಾಜ್ ಸರ್, ಜಯಂತ್ ಕಾಂಕಿಣಿ ಸರ್, ಕಲ್ಯಾಣ್ ಸರ್. ಅಂದರೆ ಅದಾದ ನಂತರ ತಗೊಳ್ಳೋದಾದರೆ ಇವತ್ತಿನ ಜನ್ರೇಷನಲ್ಲಿ ಖಂಡಿತ ನಮ್ಮ ನಾಗಾರ್ಜುನ್ ಶರ್ಮಾ ಅವರು. ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ ಕನ್ನಡ ಸಾಹಿತ್ಯ. ಅದರಲ್ಲೊಂದು ಆ ಪೊಯೆಟ್ರಿನ ಕ್ಯಾರಿ ಮಾಡೋದಿದೆಯಲ್ಲ, ಅಂದರೆ ಒಂದು ಕನ್ನಡದ ತೇರನ್ನು ಎಲ್ಲರೂ ಬರಹಗಾರರು ನಾವು ಅಷ್ಟಷ್ಟು ದೂರ ಎಳೆಯೋ ಥರ ಅದು ಭಾಳ ಖುಷಿ ಅನಿಸುತ್ತೆ. ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಸೊ ಥ್ಯಾಂಕ್ ಯು ನಾಗಾರ್ಜುನ್ ಶರ್ಮಾ. ನೀವು ಇದೇ ಥರ ಮುದ್ದಾಗಿರೋ ಹಾಡುಗಳನ್ನ ಬರೀತಾ ಇರಿ. ನಿಮ್ಮ ಹಾಡುಗಳನ್ನ ನಾವು ಕೇಳಿ ಖುಷಿ ಪಡ್ತಾ ಇರ್ತೀವಿ. ಆ್ಯಂಡ್ PRK ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋ ಅಂಥದ್ದು ಅಪ್ಪು ಸರ್ದು ಒಂದು ಡ್ರೀಮ್ ಅದು. ಯಾಕಂತಂದರೆ ಎಷ್ಟೋ ಜನ ತುಂಬ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ, ಅವ್ರಿಗೆ ಒಂದು ವೇದಿಕೆ ಬೇಕಾಗುತ್ತೆ, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಬೇಕಾಗುತ್ತೆ. ಆ ಥರದ ಒಂದು ವೇದಿಕೆನ ಸಿದ್ಧಪಡಿಸಿ ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತಲೇ ಒಂದು ವೇದಿಕೆನ ಸೃಷ್ಟಿ ಮಾಡಿದರು. ಅದೇ PRKನಲ್ಲಿ ಈ ಹಾಡು ಲಾಂಚ್ ಆಗಿರೋದು ನನಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಧನ್ಯವಾದ. ಒಳ್ಳೆಯದಾಗ. is rocking in both in direction and cinematography. ಸಿನಿಮಾಟೋಗ್ರಫಿಲಿ ಅವ್ರು ಆಲ್ರೆಡಿ ಸಾಬೀತುಪಡಿಸಿ ಎಲ್ಲ ಹತ್ರನೂ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಡೈರೆಕ್ಷನಲ್ಲೂ ಅಷ್ಟು ತುಂಬ ಪಕ್ವವಾಗಿ ಇರೋದನ್ನ ನೋಡಿ ತುಂಬ ಖುಷಿ ಆಯಿತು. ಮತ್ತು ದಿಸ್ ಪೇರ್ ಇಸ್ ಲುಕಿಂಗ್ ಆಸಮ್. ಸ್ಕ್ರೀನ್ ಮೇಲೆ ಅಥರ್ವ ಆ್ಯಂಡ್ ಸುಷ್ಮಿತಾ ಅವರು ಇಬ್ಬರೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರೆ. ಅಂದರೆ ಬಹುಶಃ ಇದೊಂದು 3-4 ನಿಮಿಷದ ವಿಡಿಯೋ ನೋಡೇನೆ ಒಂದು ಇವರಿಬ್ರು ಏನೋ ನಾವು ಟ್ರಾವೆಲ್ ಮಾಡ್ಬಿಟ್ವಿ ಅವ್ರ ಜೊತೆ ಆಲ್ರೆಡಿ. ಅವರಲ್ಲೊಬ್ರು ಆಗ್ಬಿಟ್ಟಿದ್ವಿ. ಅಷ್ಟು ಇಂಪ್ಯಾಕ್ಟ್ ಇದೆ ವಿಜುವಲ್ಸು, ಬರವಣಿಗೆ ನಾಗಾರ್ಜುನ್ ಶರ್ಮಾ ಅವ್ರದ್ದು ಇದು. ಸೊ ಎಲ್ಲೋ ಒಂದು ಕಡೆ ಇದು ಜೆನ್ಸಿ ಕಾಲದ ಜೊತೆಯಲ್ಲಿ ಆಗ್ಬೋದು ಅಂತ ಅನಿಸುತ್ತೆ. ಸೊ ಆ ಥರ ಒಂದು ಫೀಲ್ ಕೊಡ್ತು. ಐ ಹ್ಯಾವ್ ಟು ಮೆನ್ಷನ್ ದ ಕಂಪೋಸರ್ ಆಲ್ಸೋ. ಅವರೇನೋ ಇಲ್ಲ, ಪ್ರಿಯಾಮಾಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬ ಹಿತವಾಗಿದೆ. ಅವರೇ ಹಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ವೆರಿ ನೈಸ್. ಅವ್ರಿಗಾಗಲಿ, ಎಡಿಟರ್ಗಾಗಲಿ, ಎಂಟೈರ್ ತಂಡಕ್ಕೆ. ಅಂದರೆ ಚೇತು ಅವ್ರು ಹೇಳ್ದಾಗೆ ಆಲ್ಬಮ್ ಕಲ್ಚರ್ ನಮ್ಮಲ್ಲಿ ಸೌತಲ್ಲೇ ತುಂಬ ಕಡಿಮೆ. ಅದು ಇವಾಗ ಅಂದರೆ ಇದೊಂದು ಅವ್ರ ಬಗ್ಗೆ, ಅವರ ಪ್ರತಿಭೆ ಬಗ್ಗೆ ತೋರಿಸ್ಕೊಳ್ಳೋಕ್ಕೆ ಇದೊಂದು ರೈಟ್ ವೇ ಆಫ್ ಒಂದು ಶೋರಿಲ್ ಅಂತ ಹೇಳೋದಕ್ಕೆ ಇದೊಂದು ಚೆನ್ನಾಗಿದೆ. ಇದೊಂದು ವೆರಿ ನೈಸ್ ಅಪ್ರೋಚ್. ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದ್ದಾರೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಇವಾಗ ತುಂಬ ಕೊರತೆ ಇದೆ, ನಟರುಗಳ ಕೊರತೆ ಇದೆ. ಸೊ ನೀವೆಲ್ಲ ಬಂದು ಒಂದು ಯಶಸ್ಸು ಕಾಣಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಅಂದರೆ ಕಿಸ್ಸಲ್ಲಿ ಆ್ಯಕ್ಚುಲಿ ಕಿಸ್ ಅಂತ ಸಿನಿಮಾ ಮಾಡ್ಬೇಕಂತಂದಾಗ ಫಸ್ಟ್ ಯಾರೋ ಬೇರೆಯವರೊಬ್ಬರು ಕ್ಯಾಮ್ರಾಮನ್ ಇದ್ರು. ಒಂದು 5 days ನಾನು ಶೂಟಿಂಗ್ ಶುರು ಮಾಡಬೇಕಾದ್ರೆ ಅವ್ರಿಗೇನೋ ಕಾರಣಾಂತರಗಳಿಂದ ಮಾಡೋಕ್ಕಾಗಲ್ಲ ನನಗೆ ಅಂತಂದ್ಬಿಟ್ಟು ಹೋದಾಗ ನನಗೆ ಇವನು ಭುವನ್, ನಾನು ಫ್ರೆಂಡ್, ಅವ್ರ ಮನೆಯಲ್ಲಿ ಇವನೊಂದು ಯಾವುದೋ ಒಂದು ವಿಡಿಯೋ ತೋರಿಸಿದ್ದ ಮೊಬೈಲಲ್ಲಿ. ಅವಾಗ ಸಖತ್ ಇತ್ತು ಶಾರ್ಟ್ಸ್, ಅವನ್ನೆಲ್ಲ ಅವ್ನು ತೆಗ್ದಿರೋದೆಲ್ಲ ಆ ಸ್ಟಡಿ ಶಾರ್ಟ್ಸ್ಗಳು ತುಂಬ ಒಂಥರ ಪೇಂಟಿಂಗ್ ಥರ ಇತ್ತು. ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ಅಷ್ಟೇ. ಆ 5 ದಿನದ ಗ್ಯಾಪಲ್ಲಿ ಆ ಕ್ಯಾಮ್ರಾಮನ್ ಮಾಡಿಲ್ಲ ಅಂತಂದಾಗ ಫಸ್ಟ್ ಫೋನ್ ಮಾಡಿದ್ದೆ, ಭುವನ್ಗೆ ಕಾಲ್ ಮಾಡಿದೆ. ನಿಮ್ಮ ಮನೇಲಿ ಯಾರೋ ಒಬ್ಬ ಹುಡುಗ ಒಂದು ಮೊಬೈಲಲ್ಲಿ ಒಂದು ವಿಡಿಯೋ ತೋರಿಸಿದ್ನಲ್ಲ, ಅವನನ್ನು ಕಳಿಸು ಅಂತ. ಇವನು ಬಂದಾದ್ಮೇಲೆ ಕಿಸ್ ಅಂತ ಸಿನಿಮಾ ಮಾಡ್ತಾ ಇದ್ದೀವಿ, ಕ್ಯಾಮ್ರಾ ವರ್ಕ್ ಮಾಡು ಅಂತಂದೆ. ಅಣ್ಣ ನಾನು ಯಾವತ್ತೂ ಸಿನಿಮಾನೇ ಮಾಡಿಲ್ಲ, ನನಗೆ ಸಿನಿಮಾದ್ದು ಇದೇನು ಗೊತ್ತಿಲ್ಲ, ಮಾಡು ಪರವಾಗಿಲ್ಲ, ಒಂದ್ಸರಿ ತೆಗೆದ್ರೆ ತಪ್ಪಾದ್ರೆ ಇನ್ನೊಂದು ಶಾರ್ಟು, ಇನ್ನೊಂದ್ಸರಿ ತೆಗೆದ್ರೆ ಇನ್ನೊಂದು ಶಾರ್ಟು, ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಶುರುವಾಗಿದ್ದು ನಂದು ಇವೊಂದು ಒಂದು ಜರ್ನಿ. ಅಂದ್ರೆ ಇವನು ಶಾರ್ಟ್ ಇಟ್ರೆ ಅವನಲ್ಲಿ ಏನೋ ಒಂದು ಅವನ ಕ್ಯಾಮ್ರಾದಲ್ಲಿ ಒಂದು ಮ್ಯಾಜಿಕ್ ಇದೆ. ಒಂದು ಸ್ಟಡಿ ಶಾಟ್ ಅಂತ ಇಟ್ರೆ ಒಂದು ಪೇಂಟಿಂಗ್ ತರ ಇರುತ್ತೆ. ಆ ಥರದ್ದು ನನ್ನ ಕಿಸ್ ಜರ್ನಿಲಿ ನನ್ನ ಇಡೀ ಕಥೆನ ಒಂದಷ್ಟು ಶಾರ್ಟ್ಸ್ಗಳನ್ನ ನಾನು ಏನು ಹೇಳಿದ್ರು ಅವನಿಗೆ ಫಸ್ಟ್ ಸಿನಿಮಾ ಅಂತ ಬಂದಾಗ ಆ ಟ್ರ್ಯಾಕ್ ಅಂಡ್ ಟ್ರಾಲಿ ಗೊತ್ತಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ
ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇತ್ತು. ಒಂದ್ 2 ದಿನಕ್ಕೆ ಕಲ್ತ್ಕೊಂಡ ಅವನು ಇದು ಯಾವ್ಯಾವ ರೀತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಒಂದ್ 3-4ನೇ ದಿನಕ್ಕೆ ಸಿನಿಮಾ ಗೊತ್ತಿಲ್ಲ ಅಂತಂದವನು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇಡೀ ಕಿಸ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದಂತ ಏಜೆ ತುಂಬಾ ಚೆನ್ನಾಗಿ ಮಾಡಿದ್ದ. ನನಗೆ ಈ ತುಂಬಾ ಇಷ್ಟವಾದಂತ ಕ್ಯಾಮ್ರಾಮನ್ ಅನ್ನೋದಕ್ಕಿಂತ ತುಂಬಾ ಇಷ್ಟವಾದ ಹುಡುಗ ಏನ್ ಹೇಳಿದ್ರು ಮಾಡಲ್ಲ ಅಂತ ಹೇಳದಂತ ವ್ಯಕ್ತಿನೇ ಅಲ್ಲ. ಆಲ್ ದ ವೆರಿ ಬೆಸ್ಟ್, ಇವ್ನಿಗೆ ಒಳ್ಳೇದಾಗ್ಲಿ. ಈ ಕ್ಯಾಮ್ರಾ ವರ್ಕ್ ನೋಡಿದ್ರೆ ಮತ್ತೆ ಅವನ ಶಾರ್ಟ್ಸ್ಗಳು ನೋಡಿದ್ರೆ, ಅವ್ನು ಹೇಳಿರೋ ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಇಂದನು ಅಣ್ಣ ನಾನು ಡೈರೆಕ್ಟರ್ ಆಗ್ಬೇಕಂತ ಹೇಳೋನು, ಬಟ್ ಇವತ್ತು ಒಂದು ಸಾಂಗ್ ಡೈರೆಕ್ಟ್ ಮಾಡಿದ್ದಾನೆ. ಆಲ್ ದಿ ವೆರಿ ಬೆಸ್ಟ್ ಏಜೆ, ಗುಡ್ ಲಕ್, ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದೇನಂತಂದ್ರೆ ಆ ಸಾಂಗ್ಗೆ ಸಪೋರ್ಟ್ ಮಾಡಿರುವಂಥದ್ದು ಆ ಲೊಕೇಶನ್ ಊಟಿಗೆ ನಾವು ಕಿಸ್ಗೋದಾಗ ರಾಂಗ್ ಟೈಮ್ ನಾವು ಆಕ್ಚುಲಿ ಅದನ್ನ ಶೂಟ್ ಮಾಡಕ್ ಹೋದಾಗ ಆ ಟೈಮಲ್ಲಿ ನಾವಿಬ್ರು ಡಿಸ್ಕಸ್ ಮಾಡಿದ್ವಿ, ಒಂಚೂರು ಮಿಸ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಈ ಜಾಗದಲ್ಲಿ ಒಂದಷ್ಟು ಅಂದ್ರೆ ತುಂಬಾ ಒಳ್ಳೆ ಜಾಗ ಅದು. ಅವಾಗ ಆ ಜಾಗದಲ್ಲಿ ಹೋಗಿ ಪರ್ಫೆಕ್ಟ್ ಟೈಮಲ್ಲಿ ಶೂಟ್ ಮಾಡಿದಾನೆ. ನಿಜವಾಗ್ಲೂ ಒಂದೊಂದು ಫ್ರೇಮ್ ಕೂಡ ತುಂಬಾ ಅದ್ಭುತವಾದಂತ ಒಂದು ಪೇಂಟಿಂಗ್ ತರ ಇದೆ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿರೋದು ಅಥರ್ವ ಮತ್ತೆ ಸುಷ್ಮಿತಾ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನೀವು ಜೋಡಿ, ತುಂಬಾ ರಿಯಲ್. ಯಾವಾಗ್ಲೂ ಒಂದು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಸಿನಿಮಾದಲ್ಲಿ ಆಗ್ಬೋದು, ನಿಜ ಜೀವನದಲ್ಲಿ ಆಗ್ಬೋದು, ಅವ್ರಿಬ್ರದ್ದು ರ್ಯಾಪೋ ಚೆನ್ನಾಗಿರ್ಬೇಕು. ನಿಮ್ಮಿಬ್ರದ್ದು ರ್ಯಾಪೋ ವರ್ಕೌಟ್ ಆಗಿದೆ. ಮತ್ತೆ ಎಲ್ಲೋ ಒಂದ್ ಕಡೆ ನಾವು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಇವ್ರಿಬ್ರಿಗೂ ಮ್ಯಾಚ್ ಆಗ್ತಿಲ್ಲ, ಅವನೇನೋ ಹೇಳ್ತಿದ್ದಾನೆ ಇವನೇನೋ ಹೇಳ್ತಿದ್ದಾನೆ. ಆ ಶಾರ್ಟ್ ತಕ್ಕನಾಗಿ ಅವ್ರ ಲುಕ್ ಆಗ್ಬೋದು, ಅವ್ರ ಸ್ಮೈಲ್ ಆಗ್ಬೋದು, ಆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಆಗ್ಬೋದು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ತುಂಬಾ ಮುದ್ದಾಗಿ ಮಾಡಿದ್ದೀರಾ, ಆಲ್ ದಿ ವೆರಿ ಬೆಸ್ಟ್. ಅದಾದ್ಮೇಲೆ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಾಂಗ್ನ. ಯಾರ ಅವ್ರ ಹೆಸರು ಪ್ರಿಯಾ ಮಾಲಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಭವಿಷ್ಯದಲ್ಲಿ ಒಂದು ತುಂಬಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗುವಂತ ಪ್ರತಿಯೊಂದು ಲಕ್ಷಣನು ಈ ಸಾಂಗ್ ಅಲ್ಲಿ ಮತ್ತೆ ಅವ್ರ ಕಂಪೋಸಿಷನ್ ಅಲ್ಲಿ ಮತ್ತೆ ಆ ಸಿಂಗರ್ ವಾಯ್ಸ್ ಅಲ್ಲಿ ಕಾಣಿಸುತ್ತೆ. ಆಲ್ ದಿ ವೆರಿ ಬೆಸ್ಟ್ ಎಲ್ಲಾರ್ಗು, ಇಡೀ ಚಿತ್ರತಂಡಕ್ಕೆ. ತುಂಬಾ ಮುದ್ದಾಗಿ ತುಂಬಾ ಶ್ರದ್ಧೆಯಿಂದ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ತುಂಬಾ ಆರ್ಟ್ ಇಂದ ಹೇಳ್ತಾ ಇದ್ದೀನಿ, ಗುಡ್ ಲಕ್, ಆಲ್ ದಿ ವೆರಿ ಬೆಸ್ಟ್. ತುಂಬಾ ಹಿತ ಅನ್ಸುತ್ತೆ, ಎಲ್ಲೋ ಇದೇನೋ ತಪ್ಪಿದೆ ಆ ತರದ್ದೆಲ್ಲ ಅನ್ಸಲ್ಲ. ತುಂಬಾ ಮುದ್ದಾಗಿದೆ, ಆಲ್ ದಿ ಬೆಸ್ಟ್. ಯಾಕೆಂತಂದ್ರೆ ಅವ್ನು ಇವತ್ತಿಂದಲ್ಲ ಪ್ರತಿಯೊಂದು ಸಾಂಗ್ಗಳಲ್ಲೂ ಏನಾದ್ರೂ ಒಂದು ಏನೋ ಒಂದು ಮ್ಯಾಜಿಕ್ ಮಾಡ್ತಾನೆ ಇರ್ತಾನ ಅವನು. ಗುಡ್ ಲಕ್. ಪ್ರಿಪ್ರೇಷನ್, ಈ ಶಾರ್ಟ್ಸ್ ಈ ಥರ ಬರಬೇಕು, ಮ್ಯೂಸಿಕ್ ಈ ಥರ ಬರಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂದರೆ ಒಂದು 3-4 ಮಿನಿಟ್ಸ್ ಸಾಂಗ್ ಅಂತ ಅನಿಸುತ್ತೆ, ಬಟ್ ಅವ್ರು ಮಾಡಿರೋಂಥ ಹಾರ್ಡ್ ವರ್ಕ್ ಅದು ಕಾಣಿಸುತ್ತೆ. ಏನೋ ಫಿನಿಶಿಂಗ್ ಫಿನೆಸ್ ಏನಿರುತ್ತೆ ಅದು ಕಾಣಿಸುತ್ತೆ ಎವ್ರಿ ಫ್ರೇಮಲ್ಲಿ. ಅದಕ್ಕೆ ಅವ್ರು ಪಟ್ಟಿರೋ ಕಷ್ಟ ಅಥವಾ ಶ್ರಮ ಪೂರ್ತಿ ಗೊತ್ತಾಗುತ್ತೆ. ಅದೇ ಥರ ಸುಷ್ಮಿತಾ ಅವರಾಗಿರ್ಬೋದು, ಅಥರ್ವ ಆಗಿರ್ಬೋದು, ತುಂಬ ನೀಟಾಗಿ ಕಟ್ಕೊಟ್ಟಿದ್ದಾರೆ ಆ ಎಮೋಷನ್ಸ್ನ ಸ್ಕ್ರೀನ್ ಮೇಲೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಖಂಡಿತ ಒಳ್ಳೆ ಫ್ಯೂಚರ್ ಇದೆ. ಖಂಡಿತ ನಿಮಗೆ ವೆಲ್ಕಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ, ಅಥವಾ ಇದಕ್ಕೆ ನಿಮಗೆಲ್ಲ ಒಳ್ಳೇದಾಗಲಿ. ಆಮೇಲೆ ನಾಗಾರ್ಜುನ ಶರ್ಮಾ ನಮಗೆ ಆಸ್ಥಾನ ಕವಿ ಥರ ನಮಗೆ ಸಾಂಗ್ಗಳೆಲ್ಲ ಬರ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅವ್ರದ್ದು ರೈಟಿಂಗ್ ಬಗ್ಗೆ ಏನು ಹೇಳೋದೇ ಬೇಕಿಲ್ಲ. ಆ ಎಮೋಷನ್ಸ್ನ ಕಟ್ಕೊಡೋದ್ರಲ್ಲಿ ಹಿ ಈಸ್ ಲೈಕ್ ರಿಯಲಿ ಟ್ಯಾಲೆಂಟೆಡ್. ಸೊ ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು. ಒಂದು 20 ನಿಮಿಷ ಟೈಮ್ ಇದೆ ಅಂದ್ರು, ಅದಕ್ಕೆ ಸರಿ ಅಥರ್ವ ಸರ್ ವಿಶ್ ಮಾಡೋಣ ಅಂತ ಬಂದೆ. ಇಲ್ಲ, ಯಾವಾಗಲೂ ಲೇಟ್ ಎಂಟ್ರೇ ಅಲ್ವಾ? ಇಲ್ಲ ಅಣ್ಣ ಕೇಳಿ, ಪ್ರವೀಣ್ ಸರ್ ಕೇಳಿ. 5 ಗಂಟೆಗೆ ಇದ್ದೆ, 5 ಗಂಟೆಗೆ ಹೇಳಿದ್ರು, ಅಲ್ಲಿ ಟೈಮ್ ಅವ್ರದ್ದು ಏನೋ ಇದೆ ಅಂದ್ರು. ಸರಿ ಅಥರ್ವ ಸರ್ಗೆ ಬಂದೆ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಇಲ್ಲಿರೋರೆಲ್ಲ ನನ್ನ ಗುರುಗಳೇ, ಎಲ್ಲ ನನ್ನ ಅನ್ನದಾತ್ರೆ. ಬಿಕಾಸ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಪವನ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಚೇತನ್ ಸರ್ ಜೊತೆ ಬಹದ್ದೂರ್ ಮಾಡಿದ್ದೀನಿ, ನಾಗರಾಜು ಶರ್ಮಾ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಮ್ಮ 2 ಸಿನಿಮಾಗೆ ಹಾಡು ಬರೆದಿದ್ದಾರೆ, ಎಜೆ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ಒಂದು ಖುಷಿ, ಈಗ ನಮ್ಮ ಬಂದ ತಕ್ಷಣ ಕಾಕ್ರೋಚ್ ಬೇಗ ಬಾ ಅಂದರು. ಆ ಸಂಪೂರ್ಣ ಅಧಿಕಾರ ನಿಮಗೆ ಸರ್. ಯಾಕೆ ಅಂತಂದ್ರೆ ಮೊದಲನೇ ಹೆಸರು ಈ ಸುದಿದು ಬೇರೆ. ನಮ್ಮ ಆಫೀಸ್ಗೆ ಒಂದ್ಸರಿ ಬಂದಾಗ ಕಿಸ್ ಫಿಲಮ್ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು, ಬಾಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಇವನ್ನ ಕರೆಸ್ತಾನೆ. ನನ್ನ ಫ್ರೆಂಡ್ ಬಂದಿದ್ದ ಮಂಡ್ಯದಿಂದ. ಅವನು ಸ್ವಲ್ಪ ಈ ಜ್ಯೋತಿಷ್ಯ ಇದೆಲ್ಲನೂ ಒಂಚೂರು ನೋಡೋಣ ಅವನು, ಆಯ್ತಾ? ಅವನು ಮೊಬೈಲ್ ತೆಗ್ಬಿಟ್ಟು ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಅಂತಂದ. ಇವ್ರು ಡೇಟ್ ಆಫ್ ಬರ್ತ್ ಹೇಳಿದ್ರು, ಹೆಸರೆಲ್ಲ ಹೇಳಿದ್ರು. ನಿನ್ಗೆ ಸುದಿ ಅಂತಂದ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ನಿನ್ ಲೈಫು, ಹೆಸರು ಚೇಂಜ್ ಮಾಡ್ಕೊ ಅಂತ. ಕಾಯಿಂದ ಬರ್ಬೇಕು, ಆ ತರದ್ ಯಾವ್ದಾದ್ರು ಒಂದು ಹೆಸರು ಚೇಂಜ್ ಮಾಡ್ಕೊ ಅಂತಂದ. ನೆಕ್ಸ್ಟ್ ಕಟ್ ಮಾಡಿದ್ರೆ ಎಲ್ಲ ಸಿಕ್ಬಿಟ್ಟು, ಅಣ್ಣ ಅವ್ನು ಯಾವ ಬಾಯಲ್ಲಿ ಹೇಳಿದ್ನೋ ಗೊತ್ತಿಲ್ಲ, ಸೂರಿ ಸರ್ ಕಾಕ್ರೋಚ್ ಅಂತ ಹೆಸರು ಇಟ್ಬಿಟ್ರು, ನನ್ನ ಲೈಫೇ ಚೇಂಜ್ ಆಗೋಯ್ತು ಅಂತ.
ಖಂಡಿತ ನಿಜ ಸರ್. ಹೌದು, ಅದು ಸ್ನೇಹಿತರು ಹೇಳಿದ್ರು, ಸದ್ಯಕ್ಕೆ ಅವರು ಕೈ ನೋಡೇ ಹೇಳಿದ್ರು ಅವತ್ತೇನೋ ಆರೇ ಒಂದೊಂದು ಸರ್ ಬಂದ್ಬಿಟ್ಟಿದ್ರೆ ನಾನು ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಬಿಕಾಸ್ ನಮ್ದು ಸೈನ್ ಬೋರ್ಡ್ಸು ಅವರು ಆರ್ಕಿಟೆಕ್ಟು ತುಂಬ ಕೆಲಸ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಸರ್. ಯಾರು ತುಂಬ ಸತಿ ನೋಡಿದ್ದೀನಿ ಡೇ ಒನ್ನಿಂದನೂ. ಅಥರ್ವ ಸರ್ ನಾನು ಹಂಗೂ ಕೇಳಿದ್ದೆ, ಈಗ ನಾನು ತುಂಬ ಸಾಹಿತ್ಯದ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ, ಎಲ್ಲನೂ ಚೇತನ್ ಸರು ಅರ್ಜುನ್ ಸರ್ ಎಲ್ಲ ಹೇಳಿದ್ರು. ಒಂದು ಮಾತ್ರ ಕೇಳಿದ್ದೆ, ಸರ್ ಇನ್ನೊಂದು 10 ಲಕ್ಷ ಹಾಕಿದ್ರೆ ಸಿನಿಮಾ ಮಾಡ್ಬೋದಾಗಿತ್ತಲ್ಲ ಸರ್ ಅಂತ. ಇಲ್ಲ ಸರ್, ಹಂಗೆ ಹೆಂಗೋ ಏನೋ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಿ ಹಂಗೆ ನನಗೆ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ಫುಲ್ ಕ್ವಾಲಿಟಿಲಿ ಒಂದೇ ಒಂದು ಸಾಂಗ್ ಮಾಡೋಣ ಸರ್, ನೆಕ್ಸ್ಟ್ ಸಿನಿಮಾನ ಇದೇ ಥರದ್ದು ಒಂದು ಒಳ್ಳೆ ಕ್ವಾಲಿಟಿಲಿ ಮಾಡ್ತೀನಿ ಅಂತಂದ್ರು. ಸೊ ವೆಲ್ಕಮ್ ಸರ್, ತುಂಬ ದೊಡ್ಡ ಆಶೀರ್ವಾದ ಇದೆ ನಿಮಗೆ. ಇವತ್ತು ಇವ್ರುಗಳು ಇದ್ದಿದ್ದಕ್ಕೆ ನಾವು ಇಲ್ಲಿ ತನಕ ಬಂದು ನಿಂತಿರೋದು. ತುಂಬ ಒಳ್ಳೇದಾಗಲಿ ಅಂತಾರೆ ಸರ್. ಥ್ಯಾಂಕ್ ಯು ಕೊಟ್ರೆ ಸರ್. ಒಂಚೂರು ಡೈರೆಕ್ಟರ್ಸ್ ಆ್ಯಂಡ್ ಸತ್ಯ ಸರ್, ಸುಧೀರ್ ಸರ್, ಚೇತನ್ ಸರ್, ಅರ್ಜುನ್ ಸರ್, ಪವನ್ ಸರ್, ಇವರೆಲ್ಲರ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ. ಸೊ ಅದು ನನ್ನ ಪುಣ್ಯ. ಆ್ಯಂಡ್ ಇವರ ಸಾಂಗ್ಗಳ ಜೊತೆ ನಾವೆಲ್ಲರೂ ಬಹುಶಃ ವಿ ಆಲ್ ಟ್ರಾವೆಲ್ಡ್, ನಮ್ಮ ಟೀನೇಜ್ ಎಲ್ಲ ನಾವು ಕಳೆದಿರೋದೇ ಇವರೆಲ್ಲ ಸಾಂಗ್ಗಳ ಜೊತೆ. ಸೊ ಅದರೆಲ್ಲದ್ರದ್ದು ಒಂದು ಇನ್ಸ್ಪಿರೇಷನ್ ನಾವಿಲ್ಲೂ ತಗೊಂಡಿದ್ದೀವಿ ಅಂದರೆ ಅದರಲ್ಲಿ ಡೌಟ್ ಇಲ್ಲದೆ ಇರೋವಂಥ ಮಾತದು. ಅದರ ಜೊತೆಗೆ ಎ ಜೆ ಸರ್ ನನಗೆ ಅವ್ರ ಫೋಟೋಗ್ರಫಿಯಿಂದನೂ ನನಗೆ ಆವಾಗಿಂದ ತುಂಬ ನನಗೆ ಅವ್ರ ಸ್ಟಿಲ್ಸಿಂದನೇ ನಂಗೆ ತುಂಬ ಅದೇನೋ ಹೇಳ್ತಾರಲ್ಲ, ಒಂದು ಸರ್ ಹೇಳ್ದಂಗೆ ಪೊಯೆಟ್ರಿ ಕೈಂಡ್ ಆಫ್ ಥಿಂಗ್ ಅವ್ರದ್ದು. ನನಗೆ ಅಥರ್ವ್ ಅವರು, ನಾವು ಫಸ್ಟ್ ಸಾಂಗ್ ಇಂಡಿಪೆಂಡೆಂಟ್ ಸಿಂಗಲ್ ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೆ. ಸೊ ಅಲ್ಲಿಂದನೂ ಒಂದು ಜರ್ನಿ ಇದೆ ಅವ್ರ ಜೊತೆ. ಅದರ ಜೊತೆಗೆ ನನಗೆ ದ ಮೊಮೆಂಟ್ ಈ ಸಾಂಗ್ ಬಗ್ಗೆ ಅವರು ನನಗೆ ತಿಳಿಸಿದಾಗ ನಾನು ಆ್ಯಕ್ಚುಲಿ ಅವ್ರು ಫಸ್ಟ್ ಹೇಳಿದ ಮಾತೇ ಇದು, ನಿಮ್ಮ ಐಡಿಯಾ ಟ್ಯೂನ್ ಎಲ್ಲ ಇಷ್ಟು ಸಕ್ಕದಾಗಿದೆ, ಬಟ್ ಇದು ಎಕ್ಸಿಕ್ಯೂಷನ್ ಹೆಂಗೆ ನೀವು ಮಾಡ್ಬೋದು, ಹೆಂಗೆ ನನ್ಗೆ ತುಂಬ ಎಕ್ಸೈಟಿಂಗ್ ಆಗಿದೆ ಎಕ್ಸಿಕ್ಯೂಷನ್ ಅಂತ ನಾನು ಹೇಳಿದೆ. ಬಟ್ ಅವ್ರು ಏನು ಹೇಳಿದ್ರೋ, ಬಹುಶಃ ಅವ್ರು ಏನು ಬರೆದಿದ್ರೋ ಎವ್ರಿಥಿಂಗ್ ಕಂಪ್ಲೀಟಾಗಿ ಅದನ್ನು ಹಾಗೆ ಅವರು ತೆಗೆದಿದ್ದಾರೆ. ಯಾಕಂದರೆ ಐ ನೋ ಅವ್ರ ಸ್ಕ್ರಿಪ್ಟ್ ಇದು ಏನಿತ್ತು ಅದು ಕಂಪ್ಲೀಟ್ ನನಗೆ ಗೊತ್ತು. ನಿಜವಾಗ್ಲೂ ನನಗೆ ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಬಟ್ ಈ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ತುಂಬ ಪಿಚ್ ಪರ್ಫೆಕ್ಟ್ ಆಗಿತ್ತು ನನಗೆ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಸಾಂಗ್. ಥ್ಯಾಂಕ್ ಯು ಎ ಜೆ ಸರ್, ಥ್ಯಾಂಕ್ ಯು ಅಥರ್ವ್ ಅಂಡ್ ಸುಷ್ಮಿತಾ ಅವರು, ಅದಕ್ಕೆ ಇಬ್ಬರು ಪ್ರಾಣ ತುಂಬಿದ್ದೀರಾ. ಆ್ಯಂಡ್ ಸೂಪರಾಗಿ ಕಟ್ ಮಾಡಿದ್ದಾರೆ ಅಜಯ್ ಸರ್. ಸೊ ಈ ಸಾಂಗ್ ನಿಮ್ಮದು, ಇದನ್ನು ಎಲ್ಲಿಗೆ ತೊಗೊಂಡು ಹೋಗಬೇಕು, ಏನು ಆಗಬೇಕು ಅನ್ನೋದೆಲ್ಲ ನೀವು ಡಿಸೈಡ್ ಮಾಡಬೇಕು. ಸೊ ನೀವು ಹೋಗಿದ್ದ ಕಡೆ ಎಲ್ಲ ಈ ಸಾಂಗ್ನ ತೊಗೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಮೂವಿಗೆ ಆ್ಯಂಡ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್. ಪವನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಂದಿದ್ದಕ್ಕೆ. ಬೂರಮೆ ಸಾಂಗು ನಾನು ನಿರಂಜನ್ ಒಂದು ಶಾರ್ಟ್ ಫಿಲಮ್ ನಿರಂಜನ್ದು ಸಾರಿ ಅಥರ್ವ, ನೀವು ನಿರಂಜನ್ ಅಂತ ಹೇಳಂಗಿಲ್ಲ, ಸ್ಕ್ರೀನ್ ನೇಮ್ ಹೇಳ್ಬೇಕು ನೀವು. ಸಾರಿ ಫ್ಲೋಲ್ ಬಂತು ಅಥರ್ವ. ಸೊ ನಾವು ವರ್ಕ್ ಮಾಡ್ತಾನೆ ನಾನು ಅಂದರೆ ಒಂದು ಪ್ಲ್ಯಾನ್ ಇತ್ತು ನನಗೆ, ಏನೋ ಒಂದು ಸಾಂಗ್ ಎಲ್ಲ ಮಾಡಬೇಕು ಅಂತ. ಬಟ್ ಅಥರ್ವ ಲೈಕ್ ಸರಿ, ನಂದು ಲಾಸ್ಟ್ ಯಾವುದೋ ಇಂಟರ್ವ್ಯೂ ಕೊಟ್ಟಿದ್ದೆ, ಅದರಲ್ಲಿ ಲೈಕ್ ಜಾಸ್ತಿ ಇತ್ತು, ಅದಕ್ಕೆ ಲೈಕಿಂಗ್ ಸ್ಟಾರ್ ಅಂತ ಏನೋ ಹಾಕಿದ್ರು. ಸೊ ಈಗಲೂ ಅದು ನೆನಪಾಯ್ತು. ಸರ್ ನೀವು ಅದೆಲ್ಲ ಎಡಿಟ್ ಮಾಡಕ್ಕೆ ಹೋಗಿ ಮಾತಾಡದೇ ಇರಬೇಡಿ, ಮಾತಾಡಿ ಪರವಾಗಿಲ್ಲ. ಓಕೆ. ಸೊ ಅಥರ್ವ his friends, our friends and I mean he is a best circle of friends ಇದ್ದಾರೆ. ಈ ಸಾಂಗ್ ಆಗೋಕ್ಕೆ ಐ ಥಿಂಕ್ ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸಾಂಗು ನನಗೇನಂದರೆ, ಈಗ ಒಂದು ಮೆಸೇಜು ಅಷ್ಟೇ, ಲೈಕ್ 1 ಸೆಕೆಂಡಲ್ಲಿ ಹೋಗ್ಬಿಡುತ್ತೆ. ಬಿಫೋರು ಲೈಕ್ ಅಂದರೆ ನಮ್ಮ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು. ಕ್ಯಾಮ್ರಾ ನೋಡ್ಕೊಂಡು ಎಸ್, ಪಾಪ ಸರ್ ಅವ್ರು ಸ್ವಲ್ಪ ಕಾನ್ಶಿಯಸ್ ಆಗ್ತಾರೆ ಅದಕ್ಕೆ. ಎಸ್, ಲೆಟರ್ ಹಿಡ್ಕೊಳ್ಳೋ ಒಂಚೂರು, ಕೈ ಹಿಡ್ಕೊಳ್ಳೋ ನಡಕ್ತಾವ. ಲೆಟರ್ಸ್ that love story, that nostalgic feel, letters and that feel ನನಗೆ ಯಾವಾಗಲೂ ಇಷ್ಟ. ಆಲ್ಮೋಸ್ಟ್ ಅಂದರೆ ಆ ಮಣಿರತ್ನಂ ಮೂವೀಸು, ನಮ್ಮ ಪಲ್ಲವಿ ಅನುಪಲ್ಲವಿ, ಆ ಥರದ್ದು ಆಲ್ಮೋಸ್ಟ್ ಆ ಫೀಲಲ್ಲಿ ನನಗೇನೋ ಒಂದು ಸಾಂಗ್ ಮಾಡಬೇಕು ಅಂತಿತ್ತು. ಸೊ ಆ ಫೀಲಲ್ಲಿ ನಾನು ಥಿಂಕ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ದಟ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಿಯಾ ಮಲ್ಲಿ, ಶೀಸ್ ಬರೋಕ್ಕಾಗಲಿಲ್ಲ. ಬಟ್ ಐ ಥಿಂಕ್ ನಾನು ಮ್ಯಾಗಿ ಮಾಡಬೇಕಾದ್ರೆ ಒಂದು 10 ನಿಮಿಷ ಬೇಕು, ಆನಿಯನ್ನು ಟೊಮೆಟೊ ಅದೆಲ್ಲ ಹಾಕ್ತೀನಿ. ಬಟ್ ಅವಳು ಮ್ಯೂಸಿಕ್ ಮಾಡೋಕ್ಕೆ 2 ನಿಮಿಷ ಸಾಕು. ಶೀಸ್ ಸೂಪರ್ ಫಾಸ್ಟ್.
ಸೊ ಈಗ ಪಿಚ್ ಅಡ್ಜಸ್ಟ್ ಆಗ್ತಾ ಇದೆ ಅವ್ರಿಗೆ, ಸ್ವಲ್ಪ ಸ್ವಲ್ಪ ಡೈಲಾಗ್ಸ್ ಬರ್ತಾ ಇದೆ. ಆ್ಯಂಡ್ ಸುಷ್ಮಿತಾ ಅವರು, ಆ್ಯಂಡ್ ಅವ್ರದ್ದು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅವ್ರ ಪೇಜ್. ಶೀಸ್ ಲೈಕ್, ನಾನು ಸಾಂಗ್ ಏನು ಅಂದ್ಕೊಂಡಿದ್ವಿ, ನಾವು ತುಂಬ ಜನ ನೋಡ್ತಾ ಇದ್ವಿ ಇನ್ಸ್ಟಾಗ್ರಾಮಲ್ಲಿ ಯಾರೋ ಸಿಗ್ತಾರೆ, ಐ ಮೀನ್ ಫೇಸಸ್ ಎಲ್ಲ. ಬಟ್ ಸುಷ್ಮಿತಾ ಅವ್ರದ್ದು ಐ ಮೀನ್ ಇನ್ಸ್ಟಾಗ್ರಾಮ್ ಐ ಡಿ ಸಿಕ್ಕಿದಾಗ ನನಗೆ ಅವ್ರನ್ನ ಮೆಸೇಜ್ ಮಾಡಿದ್ರೆ ಅವ್ರು ಮಾಡ್ತಾರೋ ಇಲ್ಲ ಅಂತ. ಬಟ್ ಅವ್ರನ್ನ ಸತ್ಯ ಸರ್ ವೈಫ್ ಜಾನ್ವಿ ಮೇಡಮು ನಂಬರ್ ಅವ್ರದ್ದು ಕೊಟ್ಟರು, ಅವ್ರದ್ದು ಫಾಲೋ ಮಾಡ್ತಾಯಿದ್ರು, ಅವ್ರಿಗೆ ಕೇಳ್ತೆ, ಸೊ ಅವ್ರ ನಂಬರ್ ಕೊಟ್ಟರು. ಸೊ ಶಿ ಈಸ್ ಆಲ್ಸೋ ಡನ್ ವೆರಿ ಬ್ಯೂಟಿಫುಲ್ಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಎಡಿಟರ್, ನಮ್ಮದು ಎಡಿಟರ್ ಬಂದುಬಿಟ್ಟು ಅಜಯ್. ನಾವು ಆ್ಯಕ್ಚುಲಿ ಅಣ್ಣ ಫ್ರಮ್ ಮೆಕ್ಸಿಕೋ ಇಂದ ಪರಿಚಯ ಆಗಿತ್ತು. ಈಸ್ ಆಲ್ಸೋ ಲೈಕ್ ಟಿಲ್ ಅಂದರೆ ನಿನ್ನೆ ತನಕನೂ ತುಂಬ ವರ್ಕ್ ಮಾಡಿದ್ರು. ಆ್ಯಂಡ್ ಶಂಕರ್ ಅಂತ, ಅದು ನಾವು ಸೆಟ್ ಹಾಕಿದ್ವಿ ಆ ಸಾಂಗ್ದು ಸ್ಟಾರ್ಟಿಂಗು. ಅವನು KGF ಅಲ್ಲಿ ಸೆಟ್ ಹುಡುಗ ಆಗಿದ್ದ. ಆ್ಯಂಡ್ ಈಗ ನಾವು ಟಾಕ್ಸಿಕ್ಸಲ್ಲಿ ಮೂವಿಲಿ ಅವ್ನು ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅವನು ಅಷ್ಟೇ, ದಟ್ ಸೆಟ್ ಅದು 0 ಇಂದ ಹಾಕಿರೋದು, ಫುಲ್ ಕಂಪ್ಲೀಟ್ ದಟ್ ಕ್ಯಾಸೆಟ್ ಶಾಪ್ದು. ಹೀ ಈಸ್ ಆಲ್ಸೋ ಡನ್ ವೆರಿ ಬ್ಯೂಟಿಫುಲ್ಲಿ. ಆ್ಯಂಡ್ ಮೈ ಟೀಮ್, ವರ್ಧಾ, ಅಭಿ ಆ್ಯಂಡ್ ಚಂದನ್ ಡೈರೆಕ್ಷನ್ ಟೀಮಲ್ಲಿ, ಆ್ಯಂಡ್ ಆದರ್ಶ್ ಆ್ಯಂಡ್ ಶಮನ್ ಶೆಟ್ಟಿ ಫಾರ್ ಇದು ನಂದು ಸಿನಿಮಾಟೋಗ್ರಫಿ ಟೀಮ್ ಟೋಟಲ್ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಲೈಟ್ ನಂದೀಶ್ ಯೂನಿಟ್ ಆ್ಯಂಡ್ MCS ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ. ಸಾರಿ, ಮೇಕಪ್ ಅವರು ಇವರೆಲ್ಲ ಐ ಥಿಂಕ್ ನನಗೆ ಆನಂದ್ ಅಣ್ಣ, ಬಟ್ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮಾತಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಷನ್ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಹೌದು. ಯಾವ ರೀತಿ ಯಾಕಂದರೆ ಈ ಒಂದು ಹಾಡಲ್ಲೇ ನೀವು ಒಂದು ಕಥೆ ಹೇಳಿದ್ರಿ. ಈಗ ಬೆಳದಿಂಗಳ ಬಾಧೆ ನೋಡಿದಾಗ ಏನು ಇಂಪ್ಯಾಕ್ಟ್ ಆಗುತ್ತೋ ಮೂಮೆಂಟ್ಸ್ ಆ ಥರ ಅನ್ಸುತ್ತೆ. ಸೊ ನಿಮಗೆ ಯಾವ ರೀತಿ ಪ್ಲಾಟ್ಫಾರ್ಮ್ ಆಗುತ್ತೆ? ಸರ್, ನನಗೆ ಏನಿಲ್ಲ, ಈ ಸಾಂಗು ಈಗ 6 ಮಿನಿಟ್ಸಲ್ಲಿ ನಾನು ಒಂದು ಸಾಂಗ್ ಹೆಂಗೆ ಸ್ಟಾರ್ಟ್ ಆಗಬೇಕು, ಅಲ್ಲಿ ಇಂಟ್ರವಲ್, ಆ ಕ್ಯಾಸೆಟ್ ಆ್ಯಕ್ಚುಲಿ ಒಂದು ಡ್ರೀಮಿಂದ ಹೊರಗೆ ಬಂದಿರ್ತಾನೆ, ಕ್ಲೈಮ್ಯಾಕ್ಸಲ್ಲಿ ಏನಾಗಿದೆ. ಸೊ ಆ ಪ್ಯಾಟರ್ನಲ್ಲಿ ಒಂದು ಸಾಂಗ್ ನನಗೆ ಮಾಡಬೇಕು ಅನ್ನೋದಿತ್ತು. ಆ ಫೀಲ್ ನಾನು ಐ ಥಿಂಕ್ ಅಂದರೆ ಒಂದು 6 ಮಿನಿಟ್ಸಲ್ಲಿ ನಾನು ಹೆಂಗೆ ಸ್ಟೋರಿ ಹೇಳ್ಬೋದು ಅನ್ನೋದು ನಾನು ಅಷ್ಟು ಟ್ರೈ ಮಾಡಿದ್ದೆ. ಸರ್, ಈ ಭೂರಮೆ ಅನ್ನೋದು ಯಾಕೆ ಬಂತು ಟೈಟಲ್ ಡಿಫ್ರೆಂಟ್ ಆಗಿದೆ? ಸರ್, ಭೂರಮೆ, ನಾನು ಆ್ಯಕ್ಚುಲಿ ಸಂಭ್ರಮ ಅನ್ನೋ ಮೂವಿಲಿ ಆ ಸಾಂಗ್ ಕೇಳಿದ್ದೆ, ಓ ಭೂರಮೆ ಅನ್ನೋದು. ಬಟ್ ಈ ಟೈಟಲ್ನ ನಮಗೆ ಸಜೆಸ್ಟ್ ಮಾಡಿರೋದು ನಾಗಾರ್ಜುನ್ ಸರ್. ಇಲ್ಲ, ಫಸ್ಟ್ ಮೂವಿ ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ತುಂಬ ವರ್ಷದಿಂದ ನಾನು ವಿಜುವಲಿನೂ ಟ್ರಾವೆಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಫಿಲಮಿಂದ ನನ್ನ ಸಬ್ಜೆಕ್ಟ್ ಆಗಿರುತ್ತಾ? ಅದೊಂದು ಸ್ವಲ್ಪ ಇನ್ನೂ ಅದು ಪ್ಲ್ಯಾನ್ ಐ ಮೀನ್ ಹೇಳ್ತೀನಿ ಸರ್. ಯಾಕಂದರೆ ಕಿಸ್ಸಿಂದ ಕರ್ಕೊಂಡು ಬಂದಿರೋದಲ್ವ ನಿಮ್ಮನ್ನು, ಹಾಂ ಸರ್. ಅದಕ್ಕೆ ಕಾಂಟ್ಯಾಕ್ಟ್ ಹಂಗೆ ಇರುತ್ತಾ? ಇಲ್ಲ, ನಾನು ಕಬ್ಜಾ ಬಗೀರ ಅದೆಲ್ಲನೂ ಮಾಡಿದ್ದೀನಿ. ಕಿಸ್, ಹೌದು, ಕಿಸ್ ಸ್ಟಾರ್ಟ್ ನಂದು. ಬಟ್ ಕಿಸ್ ಸ್ಟಾರ್ಟ್ ಅಲ್ಲ, ಕಿಸ್ ಮೂವಿ ಸ್ಟಾರ್ಟ್. ಕಿಸ್ ಮೂವಿ ಕಡೆ ಅವ್ರು ಹೇಳ್ತಿರೋದು. ನೀನು ಎಷ್ಟು ಹುಡುಗರು ಕಿಸ್ ಕೊಟ್ಟಿದ್ಯಾ ಅಂತ ಕೇಳ್ತಿಲ್ಲ ಅವರು. ಹೌದು, ಐ ಥಿಂಕ್ ಫಸ್ಟ್ ಸ್ಟೆಪ್ ನಂದದು ಕಿಸ್. ಸಾರಿ, ಕಿಸ್ ಮೂವಿ. ಸಾರಿ, ಪಾಪ ಎದುರ್ಕೋತಾಳೆ, ಸುಮ್ಮನಿರಿ ಅಷ್ಟೇ. ನೀವು ಕಿಸ್ ಬಿಟ್ಟು ಬೇರೆ ಕೇಳಿ. ಥರ ಇತ್ತು. ಸೊ ಅಷ್ಟೇ ಸರ್. ಆ ಥರ ಇಲ್ಲ, ನಾನು ಅದು ಪ್ಲಾನಿಂಗ್ ನಡೀತಾ ಇದೆ. ಈ ಇಯರ್ ಎಂಡಿಂದ ಸ್ಟಾರ್ಟ್ ಮಾಡ್ತೀನಿ. ಸರ್, ಇಡೀ ಸೀನ್ಸ್ ನೋಡಿದಾಗ ಒಂದು 90s ಆ ಕ್ಯಾಸೆಟ್ಗಳಿರುವಂಥ ಕಾಲದ್ದು ಕಾಣಿಸುತ್ತೆ. ಯಾಕೆ ಈ ಥರದ್ದನ್ನ ಈಗಿನ ಜನ್ರೇಷನಿಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ನಮಗೆ? ಒಂದು ಸೆಕೆಂಡಲ್ಲಿ ಮೆಸೇಜ್ ಹೋಗ್ಬಿಡುತ್ತೆ ಲವರ್ಸಿಗೆ. ಅವ್ರು ಆ ಕಾಯೋ ಇದೇ ಇದಲ್ಲ, ಪೇಷನ್ಸ್ ಇರಲ್ಲ. ಜಸ್ಟ್ ಓಕೆ, ಐ ಲವ್ ಯು ಅಷ್ಟೇ. ಬಟ್ ಐ ಲವ್ ಯು ಲೆಟರಲ್ಲಿ ಬಂದು ಅದು ಟ್ರಾವೆಲ್ ಆಗಿ ಬಂದು ಅದು ನೋಡು, ಆ ಫೀಲು ಬ್ಯೂಟಿಫುಲ್ ಆಗಿತ್ತು. ನೀವು ಕಾಯಿನ್ ಬೂತಲ್ಲಿ ಮಾತಾಡೋ ಫೀಲು ಚೆನ್ನಾಗಿತ್ತು. ಆ್ಯಂಡ್ ಆ ಲವ್ವಲ್ಲಿ ವೆಯ್ಟ್ ಮಾಡಿ ಪಡ್ಕೊಳ್ಳೋ ಲವ್ ಅದು ಬ್ಯೂಟಿಫುಲ್ ಆಗಿತ್ತು. ಅದನ್ನು ನಾನು ತೋರಿಸ್ಬೇಕು ಅನ್ನೋ ಫೀಲ್ ಏನಿಲ್ಲ, ಸುಮ್ಮನೆ ಆ ಥರದ್ದೇನಿಲ್ಲ ಪರ್ಟಿಕ್ಯುಲರ್ ಆಗಿ. ಓಕೆ,
ಈ ಕಾಯಿನ್ನು ಮತ್ತು ಲೆಟ್ರು ಮತ್ತು ಇದು ಕ್ಯಾಸೆಟ್ ಈ ಥರದ ಕೆಲಸ ನೀವು ಎಷ್ಟು ಮಾಡಿದ್ದೀರಾ? ನೀವೆಷ್ಟು ಮಾಡಿದ್ದೀರಾ ಅಂತ? ಸರ್ ಕ್ಯಾಸೆಟ್ಟಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಒಳ್ಳೆ ಕ್ಯಾಸೆಟ್ನ ರೆಕಾರ್ಡ್ ಏನೇನೋ ಬೇರೆ ರೆಕಾರ್ಡ್ ಮಾಡಿ ಹಾಳು ಮಾಡಿದ್ದೀವಿ. ಈ ಥರ ಯಾರಿಗೆ ಕಳಿಸಿಲ್ಲ. ಡೇಸಲ್ಲೆಲ್ಲ ನಮ್ಮ ಪ್ಲೇ ಲಿಸ್ಟಲ್ಲಿ ನಿಮ್ಮ ಸಾಂಗೇ ಇರೋದು. ನಿಮ್ಮ ಸಾಂಗ್ಗಳನ್ನ ನೋಡಿಕೊಂಡೇ ಕಾಲೇಜಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಅಂದರೆ ಈಗ ಹೊಸಬ್ರು ನಾವೇನೋ ಮಾಡ್ತೀವಿ ಅಂದಾಗ ನೀವೆಲ್ಲರೂ ಬಂದು ಈ ಥರ ಸಪೋರ್ಟ್ ಮಾಡೋದೇ ನಮಗೆ ನೆಕ್ಸ್ಟ್ ಏನೋ ಇನ್ನೂ ಮಾಡೋಣ ಅನ್ನೋ ಒಂದು ಧೈರ್ಯ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಸ್ ಆಲ್ವೇಸ್ ಯಾವಾಗ್ಲೂ ಏನೇ ಇವೆಂಟ್ ಆಗಲಿ ಏನೋ ಒಂದು ಪ್ರಯತ್ನ ಮಾಡಿದಾಗ ಜೊತೆಲೇ ಇರ್ತಾರೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಸತ್ಯ ಸರ್, ನೀವು ಅಷ್ಟೇ. ಸೊ ಯಾವಾಗ ಏನೇ ಮಾಡಿದ್ರು ನಾನು ಆ್ಯಸ್ ಅ ಬ್ರದರ್ ನಿಮ್ಮ ಜೊತೆಗೆ ನಿಂತ್ಕೋತೀನಿ, ಮಾಡಿ ಪ್ರಯತ್ನ ಮಾಡಿ ಅಂತಾರೆ. ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಇದು ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲ ಮಾತಾಡಬೇಕು ಅಂದರೆ, ಸೊ ಅದಕ್ಕೆ ಏನು ಫುಲ್ಫಿಲ್ ಮಾಡಿದ್ದೀವಿ ಅದಕ್ಕೆ ಕಾರಣ ಏನಂದರೆ ಅಲ್ಲಿರುವಂಥ ಅಷ್ಟು ಜನ ನನ್ನ ಫ್ರೆಂಡ್ಸು. ಸೊ ದೇ ಆರ್ ದ ಆ್ಯಕ್ಚುಯಲ್ ಪ್ರೊಡ್ಯೂಸರ್ಸ್ ಫಾರ್ ದ ಸಾಂಗ್. ಸೊ ಪ್ರತಿ ಸಲ ನಾನೇನಾದರೂ ಈ ಥರದ್ದೇನೋ ಮಾಡ್ತೀನಿ ಅಂದಾಗ ಅವರು ಇಲ್ಲ ನಿನಗೆ ಈ ಥರದ್ದೇನೋ ಒಂದು ದುಡ್ಡಿನ ಕೊರತೆ ಆಗಿ ಮಾಡಬಾರ್ದು, ಇನ್ನು ಸಪೋರ್ಟ್ ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ತೊಗೊಂಡು ಸೆಟ್ಟಲ್ಲಿ ಬಂದು ಕೆಲಸ ಮಾಡ್ಕೊಂಡು ನನ್ನ ಜೊತೆಗಿರ್ತಾರೆ. ನಾನು ತುಂಬ ಲಕ್ಕಿ, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಗುಡ್ ಫ್ರೆಂಡ್ಸ್. ಅದರಲ್ಲಿ ಐ ಹ್ಯಾವ್ ಅ ರಿಯಲಿ ಗುಡ್ ಫ್ರೆಂಡ್. ಈಸ್ ನಾಟ್ ಜಸ್ಟ್ ಎ ಫ್ರೆಂಡ್, ಈಸ್ ಮೋರ್ ದೆನ್ ಅ ಬ್ರದರ್. ಪ್ರತೀಕ್ ಅಂತ. ಸೊ ಹೀ ಈಸ್ ದ ಮೇನ್ ಮ್ಯಾನ್ ಬಿಹೈಂಡ್ ಆಲ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಸೊ ಯಾವಾಗೂ ನನ್ನ ಫ್ಯಾಮಿಲಿ ಕೂಡ ಏನೇ ಪ್ರತಿಯೊಂದು ಈ ಥರದೊಂದು ಸ್ಟೆಪ್ಪಲ್ಲೂ ಜೊತೆಗೆ ನಿಲ್ತಾರೆ. ಆ್ಯಂಡ್ ನನ್ನ ತಂದೆ ತಾಯಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ನನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಈ ಥರ ಪ್ಯಾಷನ್ನ ಫಾಲೋ ಮಾಡೋಕ್ಕೆ ಹೋದಾಗ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ಭೂರಮೆ ಅನ್ನೋದು ಇದೊಂದು ಕನಸು ನಮಗೆ. ಸೊ ಅದು ಒಂದು ಸಿನಿಮಾ ಮಾಡೋದಕ್ಕೆ ನಮಗೆ ಶಕ್ತಿ ಬರಲಿ ಅಂತ ಮಾಡಿರೋವಂಥ ಒಂದು ಸಾಂಗ್. ಸೊ ಕನ್ಸು ಕಾಣಿ, ದೊಡ್ಡದಾಗಿ ಕಾಣಿ, ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಸೊ ಆ ಒಂದು ಬಿಗ್ ಡ್ರೀಮ್ಗೆ ಇದೊಂದು ಚಿಕ್ಕ ಸ್ಟಾರ್ಟ್ ಅಂತ ಹೇಳ್ಬೋದು. ಏನಾಗುತ್ತೆ, ಈ ಕನಸನ್ನ ಕಟ್ಕೊಡ್ಬೇಕಾದ್ರೆ ನಾನು ಮತ್ತು ಎ ಜೆ ಅವರು ಇದು ಮಾಡಬೇಕಾದ್ರೂ ಡೆಫಿನೆಟ್ ಆಗಿ ತುಂಬಾ ಪ್ರಿಪ್ರೇಷನ್ಸು. ಎ ಜೆ ಹೋಮ್ವರ್ಕ್ ಅಂತೂ ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ, ಆ ಥರ ಹೋಮ್ವರ್ಕು. ಆ್ಯಂಡ್ ಯಾವ್ದಾದ್ರು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ನಂಬಿ ಸ್ಟಾರ್ಟ್ ಮಾಡಿ ಅಂತಾರೆ. ಆ ಥರ ನಂಬಿ ಸ್ಟಾರ್ಟ್ ಮಾಡಿರೋ ಕೆಲಸ ಭೂರಮೆ ಇವತ್ತು ನಿಮ್ಗಳ ಕೈ ಒಪ್ಪಿಸ್ತಾ ಇದ್ದೀವಿ. ನೀವು ಅದನ್ನು ನಂಬಿ ಸ್ವೀಕಾರ ಮಾಡಿದ್ರೆ ನೆಕ್ಸ್ಟ್ ಏನೋ ಒಂದು ಮುಂದಿನ ಹೆಜ್ಜೆಗೆ ನಮ್ಗೆ ಹೆಲ್ಪ್ ಆಗುತ್ತೆ. ನನಗೆ ಇವಾಗೂ ನೆನಪಿದೆ, ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೆ ಹೋದಾಗೆಲ್ಲ ನಮ್ಮಮ್ಮ ನಮ್ಮ ಟೀಚರ್ಗೆ ಹೇಳೋರು, ಸರ್ ಇನ್ಮೇಲಿಂದ ಇವ್ನು ನಿಮ್ಮನೆ ಮಗ, ನೀವೇ ಇವನಿಗೆ ಬುದ್ಧಿ ಹೇಳಬೇಕು, ಏನಾದ್ರು ತಪ್ಪು ಮಾಡಿದ್ರೆ ಬುದ್ಧಿ ಹೇಳಾದ್ರೂ ಇದು ಮಾಡಿ, ಇಲ್ಲ 2 ಡೇಟ್ ಕೊಟ್ಟಾದ್ರೂ ಸರಿ ಮಾಡಿ ಅಂತ. ಬಟ್ ಒಟ್ನಲ್ಲಿ ಇವನಿಗೊಂದು ದಾರಿ ತೋರಿಸಿ ಅನ್ನೋರು. ಅದೇ ರೀತಿ ಇವತ್ತು ಇದೊಂದು ಚಿಕ್ಕ ಪ್ರಯತ್ನ, ಇದನ್ನು ನಿಮ್ಗಳಿಗೆ ಅರ್ಪಿಸ್ತಿದ್ದೀವಿ. ಸೊ ಇದರಲ್ಲಿ ಏನಾದರೂ ತಪ್ಪಿದ್ರೆ ಡೆಫಿನೆಟ್ ಆಗಿ ಹೇಳಿ. ಬಟ್ ಇದರದ್ದು ಯೋಗ್ಯತೆ ಅಥವಾ ಅರ್ಹತೆ ಎಲ್ಲಿ ತನಕ ಇದೆ ದಯವಿಟ್ಟು ಕೈ ಹಿಡಿದು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಡ್ಸ್ಕೊಂಡು ಹೋಗಿ. ತುಂಬ ಕಾಂಪ್ರಮೈಸ್ಡ್ ಆಗಿ ಮಾಡಿದ್ವಿ. ಯಾಕಂದರೆ ನಮ್ದು ಒಂದೇ ಇಂಟೆನ್ಷನ್ ಇದ್ದಿದ್ದು ಪ್ರಾಡಕ್ಟ್ಗೆ ಇದ್ರದ್ದು ಮ್ಯಾಕ್ಸಿಮಮ್ ಫೀಡ್ ಮಾಡೋಣ ಅಂತ. ಸೊ ಅದೇ ರೀತಿ ನಮ್ಮ ಹತ್ರ ಇದ್ದ ಸಖತ್ ಕಮ್ಮಿ ಇದರಲ್ಲೇ ಅವರು ತುಂಬ ಹೆಲ್ಪ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಜಯ್ ಅವರು ಕೂಡ ಸೆಟ್ಟಲ್ಲೂ ಅವರು ತುಂಬಾ ನಮಗೆ ಲೈಕ್ ಅವರು ಇನ್ನೊಂದು ಸಿನಿಮಾನಲ್ಲಿ ವರ್ಕ್ ಮಾಡ್ತಾ ಇದ್ರು ಬಂದು ಇದಕ್ಕೋಸ್ಕರ ನಮಗೆ ಕೆಲಸ ಮಾಡಿದ್ದಾರೆ. ಕೊನೆಯದಾಗಿ ಹೇಳೋದೇನೆಂದರೆ, ಲೈಫ್ ನಮಗೆ ಜನರಲ್ ಆಗಿ ಚಾಯ್ಸ್ ಕೊಡಲ್ವಂತೆ, ಚಾನ್ಸ್ ಅಷ್ಟೇ ಕೊಡೋದು. ಸೊ ನಮ್ಮ ಚಾಯ್ಸ್ ಸಿನಿಮಾ, ನಮ್ಮ ಮುಂದೆ ಕೂತಿರೋ ನೀವುಗಳೇ ನಮಗೆ ಜೀವನ ಕೊಡೋರು. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಚಾನ್ಸ್ ನಮಗೂ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಇವತ್ತು ಈ ಪ್ರಾಡಕ್ಟ್ ಡಿಸಪಾಯಿಂಟ್ ಮಾಡಿಲ್ಲ ಅಂದರೆ ಮುಂದೆ ಮಾಡೋ ಒಂದು ಪ್ರಯತ್ನನೂ ಕೂಡ ಡಿಸಪಾಯಿಂಟ್ ಮಾಡಲ್ಲ. ಸೊ ಸಿನಿಮಾಗಾಗಿ, ನಿಮ್ಗಳ ಪ್ರೀತಿಗಾಗಿ, ನಂಬಿಕೆಗಾಗಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ತೊಗೊಂಡು ನಿಮ್ಮ ಮುಂದೆ ಬಂದೇ ಬರ್ತೀವಿ. ಥ್ಯಾಂಕ್ ಯು, ಲವ್ ಯು ಆಲ್. ಏನಂತ ಗೊತ್ತಿಲ್ಲ, ಬಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈಚ್, ಐ ಆಮ್ ಥ್ಯಾಂಕಿಂಗ್ ಈಚ್ ಒನ್ ಆಫ್ ಯು ಫಾರ್ ಕಮಿಂಗ್ ಹಿಯರ್ ಟುಡೇ to celebrate our release of this music, and we are truly honored to be here, and I feel truly blessed to be part of this music. ಇದಕ್ಕಂದರೆ ಫಸ್ಟ್ ನಂಗೆ
ಆ್ಯಂಡ್ ಆಲ್ಸೋ ನಂದು ಕನ್ನಡ ಬ್ಯಾಂಗ್ಳೂರ್ ಕನ್ನಡ ಅಲ್ಲ, ಸ್ವಲ್ಪ ಉತ್ತರ ಕರ್ನಾಟಕದಿಂದ, ಸೊ ನಂದು ಅದೇ ಬರುತ್ತೆ, ಬಟ್ ಮಿಕ್ಸ್ ಆಗುತ್ತೆ ಸರ್. ಅಂದರೆ ಪರವಾಗಿಲ್ಲ, ಫ್ಲೋ ಅಲ್ಲಿ ಬರಲ್ಲ, ಬಟ್ ಮಿಕ್ಸ್ ಆಗಿ ಮಾತಾಡ್ತೀನಿ. ಯಾ ಸೊ ಫಸ್ಟ್ ನನಗೆ AJ ಸರ್ ಅಪ್ರೋಚ್ ಡೈರೆಕ್ಟ್ ಆಗಿದ್ದಿಲ್ಲ, ಬಿಕಾಸ್ ಥ್ಯಾಂಕ್ಸ್ ಟು ಆ್ಯಕ್ಚುಲಿ ಸತ್ಯ ಸರ್ಸ್ ವೈಫ್ ಜಾನ್ವಿ ಅವರು ನನಗೆ ಪರಿಚಯ ಇದ್ದರು. ಸೊ ಶಿ ಹ್ಯಾಡ್ ಟೆಕ್ಸ್ಟೆಡ್ ಮೀ, ಟೆಕ್ಸ್ಟ್ ಮಾಡಿದಾಗೆ she had told that AJ sir is doing such an amazing ಒಂದು ಕಾನ್ಸೆಪ್ಟ್ ಇದೆ, ಒಂದು ಮ್ಯೂಸಿಕ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ, ಸೊ ಮೇಕ್ ಶ್ಯೂರ್ ದಟ್ ಯು ಟೇಕ್ ಪಾರ್ಟ್ ಇನ್ ಇಟ್. ಹಾಗಂದ್ರೆ ಐ ವಾಸ್ ಲೈಕ್ ಮ್ಯಾಮ್ ಶ್ಯೂರ್, ನಾನು ಕೇಳೋದಿದೆ, ಐ ವಾಂಟ್ ಟು ನೋ ದ ಕಾನ್ಸೆಪ್ಟ್, ಐ ವಾಂಟ್ ಟು ನೋ ದ ಮ್ಯೂಸಿಕ್, ಎಲ್ಲನೂ ನೋಡಿ ಐ ಮೇಕ್ ಅ ಡಿಸಿಷನ್ ಫಾರ್ ಶ್ಯೂರ್ ಅಂತಂದರೆ AJ sir ಅಪ್ರೋಚ್ ಆಗೋರು ಅವಾಗ, ಆ್ಯಂಡ್ ಹೀ ಸೆಂಟ್ ಮೀ ಆಲ್ ದ ಎವ್ರಿಥಿಂಗ್ ಅಬೌಟ್ ದ ಮ್ಯೂಸಿಕ್, ಈವನ್ ದ ಲುಕ್ಸ್ ಆ್ಯಂಡ್ ಎವ್ರಿಥಿಂಗ್. ಎಷ್ಟು ಟಚ್ ಆಯ್ತು ಗೊತ್ತಾ ಅವಾಗ ಇಟ್ ವಾಸ್ ಲೈಕ್ ಸೋ, ಇಟ್ ಫೆಲ್ಟ್ ವೆರಿ ಪರ್ಸ್ನಲ್, ವೆರಿ ಇಮೋಷ್ನಲ್. ನಾನು ಇದು ಹೆಂಗೆ ಬಿಟ್ಕೊಳಕ್ಕೆ ಆಗಲ್ಲ, ಇನ್ಸ್ಟೆಂಟ್ಲಿ ಹೂ ಅನ್ಬೇಕಂತೂ ಹಾಗೆ ಮಾಡಿದೆ ನಾನು. ಐ ಇನ್ಸ್ಟೆಂಟ್ಲಿ ಸೆಡ್ ಎಸ್, ಆ್ಯಂಡ್ ವೆಲ್ I think I've made the best decision after doing this movie. It's such an incredible team. ಎಲ್ಲರೂ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಕ್ಸ್ಪೆಷಲಿ ಸರ್ ಅಥರ್ವ ಅವರಂತೂ ಎಲ್ಲದರಲ್ಲೂ ಇರುತ್ತಾರೆ. he acts amazingly, he is talented, he's hard working. At the same time he also was looking around, ಎಲ್ಲರೂ I mean is everybody okay, is everybody getting everything that's required for the shot, or is everybody fed well ಅದೆಲ್ಲ. ಸೊ ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಡೆಡಿಕೇಟೆಡ್, ತುಂಬ ಸಿನ್ಸಿಯರ್ ಇದ್ದಾರೆ, ಆ್ಯಂಡ್ ಐ ವಿಶ್ ಹಿಮ್ ಇನ್ಕ್ರೆಡಿಬ್ಲಿ ಲಾಟ್ ಆಫ್ ಸಕ್ಸಸ್ ಇನ್ ದಿಸ್ ಫೀಲ್ಡ್. ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಲವ್ಲಿ ಎಡಿಟ್. ನಾನು ನನ್ನಾರೇ ನೋಡಿಕೊಂಡೆ, ನನಗೂ ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ಸೋ ಗುಡ್ ಟು ಸಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ. ಇಟ್ಸ್ ಓಕೆ, ಐ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಆಫ್ ದೀಸ್ ಅಂತ. We clearly know that it's not just one person's hard work, right? It is a collective work. So every frame, every note, every emotion, it is a collective representative of incredible team here. So I feel I'm very grateful and blessed to be part of this team. And moreover, actually first helbekittu, thank you so much ನೀವೆಲ್ಲ ಬಂದಿದ್ದಕ್ಕೆ ಸರ್, ಅರುಣ್ ಸರ್, ಪವನ್ ಸರ್, ಚೇತನ್ ಸರ್, ಸತ್ಯ ಸರ್, ಸುಧೀರ್ ಸರ್, ಸಾರಿ, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನೀವೆಲ್ಲ ಬಂದು ಮೀಡಿಯಾ ಎಕ್ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ನಾನು ಐ ಆಮ್ ಆ್ಯಕ್ಚುಲಿ ವೆರಿ ಓವರ್ವೆಲ್ಮ್ಡ್. ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ನರ್ವಸ್ ಇದ್ದಾಗ ಇಂಗ್ಲೀಷ್ ಹೆಚ್ಚಿಗೆ ಮಾತಾಡ್ತೀನಿ, ಬಟ್ ಫರ್ಗಿವ್ ಮೀ. ನಾನು ಇನ್ನೂ ಕನ್ನಡ ಸ್ವಲ್ಪ ಕಂಫರ್ಟೇಬಲ್ ಆದಾಗ ಕನ್ನಡ ಹೆಚ್ಚಿಗೆ ಮಾತಾಡೋದು ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈಚ್ ಒನ್ ಆಫ್ ಯು. ಐ ಆಮ್ ವೆರಿ ಹ್ಯಾಪಿ ಹಿಯರ್, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್. ಅದು ಒಂದು ಆ್ಯಕ್ಟಿಂಗ್.